40-50 ವರ್ಷಗಳ ಅದು ಅವತ್ತಿಂದ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಒಂದು ಹಂತದೊಳಗ ಬಹುಶಃ ಒಂದು ಹಂತಕ್ಕಿಂತಲೂ ಈ ಜಿಲ್ಲಾ ಹೋರಾಟದ ಪ್ರಾರಂಭಿಕ ಹಂತದೊಳಗ ನಮ್ಮ ಹೋರಾಟ ಅತ್ಯಂತ ಉಗ್ರವಾಗಿತ್ತು, ಸಂಘಟಿತವಾಗಿತ್ತು. ಅದ್ರ ಜೊತೆಗೇನೆ ಇಡೀ ಗೋಕಾಕ್ ತಾಲೂಕಿನ ಬಹುಶಃ ಗೋಕಾಕ್ ಅಷ್ಟ ಅಲ್ಲ, ಇಡೀ ಇವತ್ತೇನು ಮೂಡಲಗಿ ತಾಲೂಕು ಐತಿ, ಗೋಕಾಕ್ ತಾಲೂಕು ಐತಿ, ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ದೊಡ್ಡ ಪ್ರಮಾಣದಾಗ ಚಾಲನೆ ಕೊಟ್ಟಿದ್ದೀವಿ. ಬಹುಶಃ ಆ ಸಂದರ್ಭದೊಳಗ ಒಂದು ಹಂತ ಎಲ್ಲಿ ಬಿಟ್ಟಿತ್ತಂದ್ರೆ ನಮ್ಮ ಹೋರಾಟದ ಪ್ರಕೃತಿ ಜಿಲ್ಲೆಯ ಶಾಸಕರ ಕಣ್ ತೆಗೆಸಿತ್ತು. ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಸೆಳೆದಿತ್ತು. ಅದರ ಜೊತೆಗೇನೆ ಇಡೀ ರಾಜ್ಯ ಸರ್ಕಾರದ ಗಮನ ಸೆಳೆದಿಂದ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡೂ ಜಿಲ್ಲೆಗಳ ರಚನೆ ಆದೇಶವನ್ನ ಸನ್ಮಾನ್ಯ ಶ್ರೀ ಜಯಂತ್ ಪಟೇಲ್ ಮುಖ್ಯಮಂತ್ರಿಗಳ ಆದಾಗ ಮಾಡಿದ್ರು. ಆದರೆ ಬಹುಶಃ ಇವತ್ತಿನ ಸಂದರ್ಭದೊಳಗ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರದ ನಿರ್ಣಯ ಆಗಬೇಕಾಗಿತ್ತಂದ್ರೆ ರಾಜಕೀಯ ಯಾವ ನಮ್ಮ ಗೋಕಾಕದವರ ಮನಸ್ಸಿನಲ್ಲಿ ನಾವು ಜಿಲ್ಲಾ ಆಗಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿ ಅಥವಾ ಸ್ಟ್ರಾಂಗ್ ಅಂತ ಒಂದು ಭಾವನೆ ಬರ್ತದ, ಅವತ್ತ ಈ ಗೋಕಾಕಕ್ಕೆ ಎಲ್ಲಾ ವರ್ಗದ ಜನ ಸೇರ್ಕೊಂಡಾಗ ಒಂದು ಜಿಲ್ಲೆಯ ಹೋರಾಟಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಬರ್ತದೆ. ಇವತ್ತು ನಾವು ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರ ಇದಕ್ಕೆ ಸರ್ಕಾರದ ಅಥವಾ ಯಾವುದೇ ಅಧಿಕಾರದ ಒಂದು ಅಥವಾ ರಾಜಕಾರಣಿಗಳ ಒಂದು ಸ್ಪಂದನೆ ಇಲ್ಲ. ಅದಕ್ಕೆ ನಾವು ಎಲ್ಲ ವರ್ಗದ ಗೋಕಾಕ್ ಜಿಲ್ಲಾ ಗೋಕಾಕ್ ತಾಲೂಕಿನ ಎಲ್ಲ ವರ್ಗದ ವ್ಯಾಪಾರಸ್ಥರಾಗಲಿ, ವಕೀಲರಾಗಲಿ, ಡಾಕ್ಟರ್ಗಳಾಗಲಿ, ಮತ್ತ ಇತರೆ ಉದ್ಯಮದವರಾಗಲಿ, ಇವರೆಲ್ಲರಿಗೂ ನೋಡಿದ್ರೆ ಅವರಲ್ಲಿ ಏನೋ ಒಂದು ನಿರಾಸಕ್ತಿ ಅದ ಅನ್ಸತ್ ನೋಡಿದ್ರೆ. ಯಾಕಂದ್ರೆ ನಾವೆಲ್ಲರೂ ಮಾತಾಡ್ದೇವು, ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ, ಅವ್ರ ಇಚ್ಛಾಶಕ್ತಿ. ಅವ್ರ ಕಡೆ ಇಚ್ಛಾಶಕ್ತಿನೂ ಇಲ್ಲ, ನಮ್ಮಲ್ಲಿ ಇಚ್ಛಾಶಕ್ತಿನೂ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡ, ಯಾಕಂದ್ರೆ ಆರ್ಥಿಕವಾಗಿ ಬಹಳ ನಾಶ ಆಗ್ಯಾರ ಜನ. ತಿಳ್ಕೊತಿನ್ನ ಪರಿಸ್ಥಿತಿ ಇಲ್ಲ. ಕೆಲವೊಂದು ಗೋಕಾಕ್ ಬಿಲ್ ಬಂದವ್ರು ಗೋಕಾಕ್ ಫಾಲ್ಸ್ ಜನ ಬಂದು ಇಲ್ಲಿ ಬಂಡೆ ತಕ್ಕಾಕ್ ಬರ್ತಾವು, ಹೋಟೆಲ್ ದಂಧೆ ಮಾಡ್ತಾವು, ಎಲ್ಲ ಇಂಡಸ್ಟ್ರಿ ಹಾಳಾಗುಂಟಾವು. ಏನ್ ಮಾಡೋದು? ಇದರಿಂದ ಜನರ ಆರ್ಥಿಕ ಪರಿಸ್ಥಿತಿ ಹದಗೆಡಾಗೈತಿ. ಡೆವಲಪ್ಮೆಂಟ್ ಆಗಬೇಕು, ಸರ್ಕಾರ ತಕ್ಕಂತೀಬೇಕು, ಸರ್ಕಾರದ ಸಾಧ್ಯ ಐತಿ. ನಾನು ಎಂತ ಉಗ್ರವಾದ ಸರ್ಕಾರ ಮಾಸ್ ಮಾಡಲಿ ಏನು ಮಾಡೋಕ್ಕಾಗೋಲ್ಲ. ಸರ್ಕಾರದ ಕಣ್ ತೆಗದ ಇಲ್ಲ, ಇದು ಜಿಲ್ಲಾ ಎಲ್ಲಾರು ಜಿಲ್ಲಾ ಆಗೈತಿ. ಇದೊಂದು ಅಖಂಡ ಬೆಳಗಾವಿ ಜಿಲ್ಲಾನು ಹೊಡೆದ, ಇದೊಂದು ಜಿಲ್ಲಾ ಬೆಳಗಾವಿ ಜಿಲ್ಲಾ ಹೊಡೆದ ಗೋಕಾಕ, ಚಿಕ್ಕೋಡಿ ಅವ್ರಿಗೇನಿಲ್ಲ ಆಯೋಗ ಪ್ರಕಾರ ಜಿಲ್ಲಾ ರಚನೆ ಮಾಡ್ರೆ ಎಲ್ಲಾರು ಯೋಗ್ಯ ಆಕೈತಿ. ನಾ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ